Hi friends, welcome back to our channel. ಎಲ್ಲರಿಗೂ ಅಕ್ಷಯ ತೃತೀಯದ ಹಾರ್ದಿಕ ಶುಭಾಶಯಗಳು. ನಾನು ಮತ್ತು ಅಕ್ಕ ಮೂಡ್ಬಿದಲ್ಲಿ ಒಂದು ಕೃಷ್ಣನ್ ಟೆಂಪಲ್ ಇದೆ. ಇವತ್ತು ಒಳ್ಳೆ ದಿನ ಅಲ್ಲ, ಅದಕ್ಕೋಸ್ಕರ ಅಲ್ಲಿ ಹೋಗಿ ವಿಸಿಟ್, ಅಲ್ಲಿ ದೇವರಿಗೆ ಕೈ ಮುಗಿದು ಬರುವ ಅಂತ ಹೇಳಿ ಒಂದು ಹೋಗ್ತಾ ಇದ್ದೇವೆ. ಅದು ಮೂಡ್ಬಿದಿಯಲ್ಲೇ ಇರುವುದು. ಅವಳು ಸಾರಿ ಹಾಕಿದ್ರೆ ನಾನು ಕೂಡ ಸಾರಿ ಹಾಕಿ ಹೋಗುವ ಈಗ ಟೆಂಪಲ್ಗೆ. ನನಗೆ ಗೊತ್ತಿಲ್ಲ ಅಲ್ಲಿ ವಿಡಿಯೋ ತೆಗಿಲಿಕ್ಕೆ ಬಿಡ್ತಾರೆ ಇಲ್ಲ ಅಂತ, ಪಾಸಿಬಲ್ ನಾನು ತೆಗಿತೇನೆ. ಅದು ಜೈನ್ ಹೈಸ್ಕೂಲ್ ಹತ್ರ ಇರುದು, ಜೈನ್ ಕಾಲೇಜ್ ಹತ್ರ ಅಪೋಸಿಟ್ ರೋಡಲ್ಲಿ ಗೋಪಾಲಕೃಷ್ಣ ಟೆಂಪಲ್. 108 ವರ್ಷ ಆಯ್ತಂತೆ ಆ ಟೆಂಪಲ್ಗೆ. ನೋಡುವ ಹೇಗುಂಟು ಅಂತ. ನನಗೆ ಇಷ್ಟು ವರ್ಷ ಆದ್ರೂ ನಾನು ಹೋಗ್ಲಿಲ್ಲ ಅಲ್ಲಿಗೆ. ಕೃಷ್ಣ ಜನ್ಮಾಷ್ಟಮಿ ದಿನ ಕೃಷ್ಣ ಅಲ್ಲಿಂದ ಬರುದಂತೆ. ನನಗೆ ಅರ್ಚಕರು ಹೇಳಿದ್ದಾರೆ, ನನಗೆ ಗೊತ್ತೇ ಇರ್ಲಿಲ್ಲ. ನನಗೆ ಪರೀಕ್ಷೆದೊಳಗೆ ಕೃಷ್ಣ ಅಂದ್ರೆ ಅದು ಮೊಸರು ಗುಡಿಕೆ ಹೊಡಿಲಿಕ್ಕೆ ಇರ್ತದಲ್ವಾ, ಅವಾಗ ಕೃಷ್ಣ ಅಲ್ಲಿಂದ ವೇಷ ಹಾಕೊಂಡು ಬರುದು. ಇದೇ ಒಂದು ಟೆಂಪಲ್, ಆದರೆ ನನಗನಿಸಿದ ಪ್ರಕಾರ ಬಾಗಿಲು ಕ್ಲೋಸ್ ಇದೆ. ಇಲ್ಲೊಂದು ಕೆರೆ ಉಂಟು, ಗೋಪಾಲಕೃಷ್ಣ ಟೆಂಪಲ್ ನೋಡಬಿದ್ರೆ. ಇವತ್ತು ಟೆಂಪಲಲ್ಲಿ ಯಾರಿಲ್ಲ, ಹೊರಗಡೆ ಹೋಗಿದ್ದಾರ ಅಂತ, ಭಟ್ರು ಮನೆಗೆ ಹೋಗಿದ್ದಾರ ಅಂತ ನಾವೇ ತೀರ್ಥ ತಗೊಂಡು ಕೈ ಮುಗಿದು ಬಂದ್ವಿ. ಇದಕ್ಕೆ ಗೌರಿ ಕೆರೆ ಅಂತ ಹೇಳ್ತಾರೆ. ಕೆರೆ ಇಲ್ಲಿಂದ ಈ ರೂಟಲ್ಲಿ ಹೊರಗಡೆ ಹೋದರೆ ದಟ್ ಜೈನ್ ಪೇಟೆ, ಅಲ್ಲಿಂದ ಪೊಲೀಸ್ ಸ್ಟೇಷನ್ ಮೂಡ್ಬಿದ್ರಿ, ಹಳೆ ಪೊಲೀಸ್ ಸ್ಟೇಷನ್. ಕಾರ್ದಿಕ್ಕದ ನೀಚಿ ಅಕ್ಕ ಗೋಲ್ಡ್ ತಗೊಳ್ಳಿಕ್ಕೆ ಹೋದ್ರು. ಇಲ್ಲೇ ಒಂದು ಕಾಂತೇಶ್ವರಿ ಅಂತ ಇದೆ ಜ್ಯುವೆಲ್ಲರ್ಸ್ ಮೂಡ್ಬಿದ್ರಿಯಲ್ಲಿ. ಅಲ್ಲಿ ಪಾರ್ಕಿಂಗ್ ತುಂಬ ಕಷ್ಟ ನೋಡಿ. ಈ ಪ್ಲೇಸಲ್ಲಿ ಇದೆ ಕಾಂತೇಶ್ವರಿ ಜ್ಯುವೆಲ್ಲರ್ಸ್. ಅಲ್ಲಿ ಪಾರ್ಕಿಂಗ್ ಕಷ್ಟ, ಇಲ್ಲಿ ನಿಲ್ಲಿಸ್ಲಿಕ್ಕೆ ಹೋದ್ರೆ ಎಲ್ಲ ಬ್ಲಾಕ್ ಆಗ್ತದೆ. ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ದೂರದಲ್ಲಿ ನಿಲ್ಲಿಸಿದ್ದೇನೆ. ನಂದು ವಾಯ್ಸ್ ಫುಲ್ ಹೋಗಿದೆ, ಶೀತ, 2 ದಿನದಿಂದ ಶೀತ ಜ್ವರ ಇದೇ ಆಯ್ತು. ಇವಾಗ ಇನ್ನೂ ಕೂಡ ಮನೆಯಲ್ಲಿ ಕೂತ್ರೆ ಆಗುದಿಲ್ಲ ಅಂತ ಅಮ್ಮನ ಮನೆಗೆ ಬಂದಿದ್ದೇನೆ. ಅವಳಿಗೆ ಹೋಗಿದ್ದಾಳೆ, ಇಲ್ಲಿಂದ ಕಾಯಿನ್ ತಗೊಂಡು ಬರ್ತೇನೆ, ಆಮೇಲೆ ನನಗೆ ತೋರಿಸ್ತೇನೆ ನಾನು. ಇಲ್ಲದ್ರೆ ಯೂಶ್ವಲಿ ನನ್ನ ಅಕ್ಕ ಗೋಲ್ಡ್ ಶಾಪಿಗೆ ಹೋದ್ರೆ ಪಕ್ಕ ಅಂತೂ ಬರುದಿಲ್ಲ. ಇವಾಗ ಬೇಗ ಬಂದ್ರೆ, ಯಾಕೆಂದ್ರೆ ಹೇಳಿದ್ರೆ ಮೊನ್ನೆನೆ ರೇಟು ಕಡಿಮೆ ಇತ್ತಂತೆ, ಆ ದಿವಸನೇ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇವತ್ತು ಹೋಗಿ ತಗೊಂಡ್ಬರ್ಲಿಕ್ಕೆ ಮಾತ್ರ ಇದ್ದದ್ದು. ಕಾಯಿನ್ ಇರ್ದಿಷ್ಟು ಪ್ಲಾಸ್ಟಿಕ್ ಇಷ್ಟು ದೊಡ್ಡ ಕೊಟ್ಟಿದ್ದಾರೆ. ಲಕ್ಷ್ಮಿ ನೈಸ್ ನೋಡಿ, ಕಾಯಿನ್ ಉಂಟಲ್ಲ, ಲಕ್ಷ್ಮೀ ದೇವರಿದ್ದು. ಗಣಪತಿ ಲಕ್ಷ್ಮಿ. ಇನ್ನೂ ಸ್ವಲ್ಪ ಜಾಸ್ತಿ ಗೋಲ್ಡ್ ಆಗ್ಲಿ ನಿನಗೆ, ಗಾಡ್ ಬ್ಲೆಸ್ ಯು. ಹೋಗುವನಾ? ಸೊ ಇವಾಗ ಹೋಗುವ, ಮನೆಗೆ ಹೋಗುವ. ಅಜ್ಜಿ ಮನೆಗೆ ಹೋಗ್ಬೇಕಂತೆ, ಅಲ್ಲಿ ಹೋಗುವ ಈಗ. ಅವರ ಅಮ್ಮನನ್ನು ನೋಡ್ಲಿಕ್ಕೆ ಹೋಗುದು. ನನ್ನ ಅಜ್ಜಿನೆಲ್ಲು ಇಲ್ಲಿ ನೋಡಿ, ಫುಲ್ ಮಳೆ ಕಾಣ್ತಾ ಉಂಟು. ಅದೊಂದು ಅಜ್ಜಿದು ವಿಡಿಯೋ ಹಾಕಿದ್ದೆ, ನೀವು ನೋಡಿರ್ಬೋದು. ಅವ್ರಿಗೆ ಹುಷಾರಿಲ್ಲ ಅಂತೆ, ಅವರ ಮನೆಗೆ ತಂದು ಬಿಟ್ಟಿದ್ದೇವೆ ಮೊನ್ನೆ. ಅವ್ರಿಗೆ ಹುಷಾರಿಲ್ಲ ಅಂತೆ, ಸೊ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ನಾನು ಇನ್ನೊಂದು ಅಜ್ಜಿ ಮನೆಯಲ್ಲಿ ಕೆಳಗಡೆ ಗಾಡಿ ನಿಲ್ಲಿಸಿ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇವೆ. ಅಲ್ಲಿವರೆಗೆ ಹೋಗ್ತದೆ. ಸಣ್ಣದಿರುವಾಗ ಎಷ್ಟು ಆಟ ಆಡ್ತಿದ್ದೆ ಇಲ್ಲಿ ಬಂದು. ಇವಾಗೆಲ್ಲ ನಮ್ಮ ಮಕ್ಕಳಿಗೆ ಅಜ್ಜಿ ಮನೆಗೆ ಹೋಗಿ ಅಂದ್ರೂ ಇಂಟ್ರೆಸ್ಟ್ ಇಲ್ಲ. ಅಜ್ಜಿಯನ್ನು ನೋಡಿ ಇವಾಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೇವೆ. ನಮ್ಮ ತುಂಬ ಏಜ್ ಆದ ನಂತರ ಅಂದರೆ ಅವರ ಕೆಲಸ ಅವರಿಗೆ ಮಾಡುವಷ್ಟು ಮಾತ್ರ ಬದುಕಬೇಕು ಈಗಿನ ಕಾಲದಲ್ಲಿ. ತುಂಬಾ ಏಜ್ ಆಯಿತು, ತುಂಬ ಕಷ್ಟ ಆಗ್ತಾ ಉಂಟು. ಇವಾಗ ಅದು ಕೂಡ ಸೊಂಟ ನೋವಂತೆ. ಮೊನ್ನೆ ಬರುವಾಗ ಒಂದು ಸ್ವಲ್ಪ ಕರೆಕ್ಟ್ ಇದ್ದರು, ಇಲ್ಲಿ ಬಂದ ನಂತರ ಮಲಗಿಯೇ ಇದ್ದಾರೆ, ಹೇಳಲಿಕ್ಕೂ ಆಗೋದಿಲ್ಲ. ತುಂಬ ಸೊಂಟ ನೋವು ಉಂಟಂತೆ ಅವರಿಗೆ. ತುಂಬ ಬೇಜಾರಾಗ್ತದೆ ನೋಡಬೇಕಾದ್ರೆ. ಇನ್ನೇನೇನು ನೋಡಲಿಕ್ಕೆ ಉಳಿದಿದ್ದಾರಂತ ಗೊತ್ತಾಗೋದಿಲ್ಲ ಪಾಪ. ಸೊ ಇವಾಗ ಹೋಗುವ, ಟೆಂಪಲಿಗೆ ಹೋಗುವ. ಈಗ ಇತ್ತು ಟೆಂಪಲ್. ನಾನು ಮೊದಲಿಂದು ನನ್ನ ಅಜ್ಜಿಯನ್ನು ಮನೆಗೆ ಕರ್ಕೊಂಡು ಹೋಗುವ ವಿಡಿಯೋದಲ್ಲಿ ನೋಡಿರ್ಬೋದು, ಬೇರೆನಿತ್ತು. ಇವಾಗ ತುಂಬ ಚೆಂದ ಆಗಿದೆ.
ಶೋ ಕಾಣೋದೈತೆ. ಲೆಕ್ಕಿಸಿರಿ ಒಂದು ಜೋಡು ಜುಮಾದಿ ಪಂಜುರ್ಲಿಗೆ. ಊಟಕ್ಕೆ ಬಂದೆವು. ಬಫೆ ಸಿಸ್ಟಮ್, ಇಲ್ಲಿ ಕುತ್ಕೊಳ್ಳುವುದು. 2 ಬಗೆಯ ಪಾಯಸ ಇತ್ತು. ಕಾಲು ಕೊಟ್ಟು ತಿಂತಾ ಇದ್ದಾಳೆ ಪಾಯಸ. ಅಲ್ಲಿಬ್ಬರು ಪೋಂಕ್ರನವರು ತಿಂತಿದ್ದಾರೆ. ಯಾ ಬಾತೆ ಇಂಚಿನ ಮೋಕೆದಿಲ್ಲ ಸಿಯ ಬಾಯಿ ಕೊರ್ಕೊಂಡು ಅಲ್ಲ ತುಲ ಮೋಕೆಡ್ ಕೊರ್ಪಿನಲ್ಲ. वाह 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 क्या बात है. तू बुंद लगे ನನ್ನ ಮಗಳದೊಂದು ಹ್ಯಾಬಿಟ್. ಪಾಯಸ ಎಲ್ಲ ತಿಂದ ನಂತರ ಉಪ್ಪಿನಕಾಯಿ ಭರ್ಜರಿಯಾಗಿ ತಿನ್ನೋದು. ಇಟ್ ಪಾಯಸ ಖಾರ ಸರಿಯಪ್ಪ. ಇಲ್ಲಿ ಒಳಗಡೆ ಫುಲ್ಲು ಎಷ್ಟೆಲ್ಲ ಎಂತೆಲ್ಲ ಕೊಟ್ಟಿದ್ದಾರೆ ಎಲ್ಲ ಉಂಟು. ಎಂತಾದ್ರು ಹೊರ ಕಾಣಿಕೆ, ಒಳಗೆ ಹೋಗುದು ಬೇಡ. ನಾವೀಗ ಸಚ್ಚರಿಪೇಟೆಯಲ್ಲಿದ್ದೇವೆ. ಇದು ಊರು ನನ್ನ ಅತ್ತೆಯ ಊರು, ನನ್ನ ಅಪ್ಪಂದು ಅಕ್ಕನ ಊರು, ಗಂಡನ ಮನೆ. ಇವಾಗ ನಾವು ಆಲಡೆಗೆ ಹೋಗ್ತಾ ಇದ್ದೇವೆ. ಹೋಗುವ ಆಲಡೆಗೆ ಮಕ್ಕಳನ್ನು ಕರ್ಕೊಂಡು. ಸಣ್ಣದಿರುವಾಗ ಹೋಗಿದ್ ನೆನಪು ನನಗೆ, ಆಮೇಲೆ ಹೋಗ್ಲೇ ಇಲ್ಲ. ಅದು ನಮ್ಮದೊಂದು ಇರ್ತದಲ್ಲ ಹುಡುಗಿಯರು, ನಮ್ಮ ಹಿಂದೂಗಳಲ್ಲಿ ಆಲಡೆ ಅಂತ ಒಂದಿರ್ತದೆ. ಅಲ್ಲಿ ಹೋಗಿ ಅಲ್ಲಿ ಹೆಣ್ಣು ಮಕ್ಕಳು ಹೋದ್ರೆ ತುಂಬಾ ಒಳ್ಳೇದು. ನಾವು ಹೋದ್ರೆ ನಮ್ಮ ಮಕ್ಕಳು ಕೂಡ ಹೋಗ್ತಾರೆ, ಇಲ್ಲಾಂದ್ರೆ ಅದು ಆ ಪರಂಪರೆ ಅಲ್ಲೇ ಸ್ಟಾಪ್ ಆಗ್ತದೆ. ಆಮೇಲೆ ಎಲ್ಲಿಂದಲೇ ಗೊತ್ತಿರೋದಿಲ್ಲ ಮಕ್ಕಳಿಗೆ, ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಸೊ ನಮ್ಮದೊಂದು ಇಲ್ಲಿದೆ ಪ್ಲೇಸ್ ಅಲ್ಲಿ, ಅಲ್ಲಿದು ಜಾತ್ರೆ. ಮುಲ್ಪದಕ್ಲಿಗೆ ಉಂಡತ ಕೇರಳದಕ್ಲಿಗೆ ಹೋಗ್ಲಿಜ್ಜಿಯ ಇದು ಜೀಜುನಕ್ಲಿಗೆ ಹೋಗ್ಲಿಜ್ಜಿ ಆಲಡೆ ಪನ್ಪಿನ ಅಲ್ವ ಶೆಟ್ರನಕ್ಲಿಗ್ಲಿ ಇಜ್ಜಿ ಗೊತ್ತಿಲ್ಲ. ಅದು ಒಂದೊಂದು ಊರಿಗೆ ಒಂದೊಂದು ತರ ಇರ್ತದಲ್ಲ. ಹೆಚ್ಚಿನ ಹೊಡೆದು ಆಲಡೆ ನನ್ನ ಹಸ್ಬೆಂಡ್ ಇದ್ದ ರಾಜದ ಆಲಡೆ ಇರೋದು ಕಬತ್ತರ್. ಆಲ್ಮೋಸ್ಟ್ ಹೆಚ್ಚಿನ ಹೊಡೆದು ಕಬತ್ತರ್ ತುಂಬಾ ರಶ್ ಇರ್ತದೆ. ನನ್ನ ಅಪ್ಪಂದು ಕೂಡ ಆಲಡೆ ಅದೇ, ನನ್ನ ಅಪ್ಪಂದು ಕೂಡ ಆಲಡೆ ಅದೇ, ನನ್ನ ಹಸ್ಬೆಂಡ್ ಇದ್ದು ಆಲಡೆ ಕೂಡ ಅದೇ. ಅವ್ರು ಕೂಡ ಹೋಗ್ಬೇಕಂತ ಹೇಳ್ತಿದ್ರು. ಗೊತ್ತಿಲ್ಲ. ಇವಾಗ ಸಚ್ಚರಿಪೇಟೆಯಲ್ಲಿ ನಮ್ಮ ಅಮ್ಮ ಎಲ್ಲ ಒಂದು ಹೂ ಉಂಟಂತೆ, ಹೂ ತಗೊಂಡ್ ಬರ್ತೇನೆ ಅಂತ ಹೋಗಿದ್ದಾರೆ. ಉಲ್ಪು ಅಂತ ಏರಿಯಾ ಓಡಿಪೋಯಿರಾರು ನಿತ್ಯ ಚಿಕ್ಕ ಎಲಿಯನೇ ವಾಹನ ಮಾಡಿ ಸಾರಿದ ಜಗಕ್ಕೆ ಇದು ನಿತ್ಯ. ರಾಮೇಟ್ಲ ಒಳಗೆ ಹೋಗುವ ನಾವು. ಇವತ್ತು ನಾವೆಲ್ಲ ಕಡೆ ಹೋಗಿ ಟೆಂಪಲ್ಗೆಲ್ಲ ಹೋಗಿ ಬಂದಾಯ್ತು. ಈ ವ್ಲಾಗ್ ಅನ್ನು ಇವಾಗ ಎಂಡ್ ಮಾಡ್ತಾ ಇದ್ದೇವೆ. ಇಲ್ಲಿ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದೇವೆ, ಅವರಿಗೆಲ್ಲ ಸೆಟಪ್ ಮಾಡ್ತಾ ಇದ್ದೇವೆ. ಈ ಶಾರ್ಟ್ಸ್ ಅಲ್ಲಿ ಬಿಡ್ತೇನೆ ಯೂಟ್ಯೂಬ್ ಅಲ್ಲಿ, ಸೊ ಅದರಲ್ಲಿ ನೋಡಿ. ಸೊ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್ ಅಂಡ್ ಸಿ ಯಾ.